ಹಾಗೆ ಮಾಡ್ದ ಅಂತ ಕೇಳ್ತೀನಿ ಅವನ್ನ. ನನ್ನಂತೊಳಗೆ ಮೋಸ ಮಾಡಿದ್ನಲ್ಲ, ನಾನೇನ್ ಮಾಡಿದ್ದೆ ಅವನಿಗೆ? ಮೋಸ ಮಾಡೋದಕ್ಕೆ ಅಂತಾನೆ ಪ್ರೀತಿಸಿದ್ನ? ಇಲ್ಲ, ನಾನು ಅವನನ್ನು ಬಿಡಲ್ಲ. ಕೇಳ್ತೀನಿ ಅವನ್ನ. ಗಂಗಾ, ಇನ್ನೂ ಅವನ ಮೇಲಿನ ಆಸೆ ಹೋಗಿಲ್ವ ನೀನು? ಅವನು ಮೋಸಗಾರ ಅಂತ ಗೊತ್ತಾದ ಮೇಲೂ ಫೋನ್ ಮಾಡ್ತಿದ್ದೀಯ. ಮಾಡು ಮಾಡು, ಇನ್ನು ಅವನು ಸಿಗಲ್ಲ. ಸ್ವಿಚ್ ಆಫ್ ಬರ್ತಿದೆ. ಓಹೋ, ನಾನು ಅವನ ಮನೆಗೆ ಹೋಗಿ ಬಂದಿರೋ ವಿಷಯ ಗೊತ್ತಾಗಿರ್ಬೇಕು. ಅದಕ್ಕೆ ತಪ್ಪಿಸ್ಕೊತಿದ್ದಾನೆ. ನಾನು ಅವನನ್ನು ಬಿಡಲ್ಲ. ಅವನ ಮನೆಗೆ ಮತ್ತೆ ಹೋಗ್ತೀನಿ. ಅವನಿಗೊಂದು ಗತಿ ಕಾಣಿಸ್ತೀನಿ. ಹಾಗಾದ್ರೆ ನೀನು ಬರೋದಿಲ್ಲ ಅನ್ನೋ, ನಾವಿನ್ನು ಹೊರಡ್ತೀವಮ್ಮ. ಸರಿ ಅಮ್ಮ. ನೋಡಮ್ಮ ಕಾಂತಿ, ಮುಂದಿನ ವಾರ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ. ನೀನು ನಿನ್ನ ಗಂಡ ಜೊತೆಲಿ ಬರಬೇಕಮ್ಮ. ನಿನ್ನ ಹತ್ರ ಏನು ಹೇಳೋದು? ನಿಮ್ಮ ಅತ್ತೆ ರೇಣುಕಮ್ಮನವ್ರ ಹತ್ರನೇ ಹೇಳ್ತೀನಿ. ರೇಣುಕಮ್ಮನವರೇ, ಏನು? ಮುಂದಿನ ವಾರ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಕಾಂತಿನೂ ಮಂಜುನಾಥನೂ ಕಳಿಸ್ಕೊಡಿ. ಮಂಜುನಾಥನ ಹತ್ರ ಮಾತಾಡ್ತೀನಿ. ಅವನು ಬಿಡುವಿದ್ರೆ ಬರ್ತಾರೆ. ಸರಿ ಅಮ್ಮ, ನೀವು ನಮ್ಮ ಮನೆಗೆ ಬನ್ನಿ. ಹಾಗೆ ಪೂಜೆಗೂ ಬರಬೇಕು, ದೇವ್ರ ಕೆಲಸ ಅದು. 1 ವರ್ಷ ನಾನು ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ. ಅದಕ್ಕೆ ನಂಗೆ ಬರೋಕ್ಕಾಗಲ್ಲ. ಮಕ್ಕಳನ್ನ ಕಳಿಸ್ಕೊಡ್ತೀನಿ. ಸರಿ ಅಮ್ಮ, ಬರ್ತೀವಿ. ನಾವಿನ್ನು ಹೊರಡ್ತೀವಿ. 1 ನಿಮಿಷ ಕಾಂತಿ, ಅವರನ್ನು ಹಾಗೆ ಕಳಿಸ್ತೀಯಾ? ಮಗಳನ್ನ ನೋಡೋದಕ್ಕೆ ಅಂತ ಅಷ್ಟು ದೂರದಿಂದ ಬಂದಿದ್ದಾರೆ. ಹಾಗೆ ಕಳ್ಸೋದು ಸರಿ ಇರಲ್ಲ. ರೂಮಲ್ಲಿ ಸೀರೆ ಇದೆ, ಅರ್ಶಿನ ಕುಂಕುಮ ಜೊತೆ ಅದನ್ನಿಟ್ಟು ಕೊಟ್ಟು ಕಳಿಸು. ತಗೋ. ಹೋಗು. ಏನು ಹಾಗೆ ನೋಡ್ತಿದ್ಯಾ? ತಗೋ. ರೇಣುಕಮ್ಮನವ್ರಿಗೆ ನಾವೇನು ಅಂದ್ಕೊಂಡ್ಬಿಟ್ಟಿದ್ವಿ, ಗಾಬರಿಯಾಗಿ ಓಡಿ ಬಂದ್ವಿ. ಈಗ ನಮ್ಮ ಮನಸ್ಸಿಗೆ ನೆಮ್ಮದಿ ಆಯಿತು. ನೀವು ನೆಮ್ಮದಿಯಾಗಿರಬೇಕು, ಅದೇ ನನ್ನ ಆಸೆ. ಬಾ, ನಿಮ್ಮಮ್ಮಂಗೆ ಅರ್ಶಿನ ಕುಂಕುಮ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡು. ಕೊಡು. ನಮಸ್ಕಾರ ಮಾಡಿ. ಒಳ್ಳೇದಾಗ್ಲಮ್ಮ. ಹೇಳ್ಕಂದ. ನಾವಿನ್ನು ಹೊರಡ್ತೀವಿ. ಬರ್ತೀವಮ್ಮ. ಮತ್ತೆ ಬರಬೇಡಿ. ನಿಮ್ಮ ಮಗಳು ಇಲ್ಲಿ ಸುಖವಾಗಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಅವಳನ್ನು ಕರ್ಕೊಂಡು ಹೋಗ್ಬೋದು. ನಂದೇನೂ ಅಡ್ಡಿ ಇಲ್ಲ.
ನಿಮಗೆ ಜನಗಳ ಮೇಲೆ ನಂಬಿಕೆ ಇಲ್ಲ, ಕಂಡವ್ರ ಮಾತಿನ ಮೇಲೆ ಜಾಸ್ತಿ ನಂಬಿಕೆ ಇದೆ ಅಲ್ವಾ? ಹಾಗಲ್ಲ ರೇಣುಕಮ್ಮನವರೇ. ನನಗೆಲ್ಲ ಅರ್ಥ ಆಗಿದೆ. ನಿಮ್ಮ ಉದ್ದೇಶ ಏನು ಅಂತಲೂ ಗೊತ್ತಾಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕರ್ಕೊಂಡು ಹೋಗಿ. ರೇಣುಕಮ್ಮನವ್ರೆ, ಹಾಗೇನಾದ್ರು ಆದರೆ ನನಗೂ ಸಂತೋಷ, ನಿಮಗೂ ಸಂತೋಷ. ಅದು ಬೇಡ, ಮಗಳು ಗಂಡನ ಮನೆಯಲ್ಲಿ ಸುಖವಾಗಿರಬೇಕು ಅನ್ನೋದು ನಿಮ್ಮ ಆಸೆ ಆಗಿದ್ರೆ ಇನ್ಮೇಲೆ ನೀವು ಅವಳನ್ನ ನೋಡೋದಕ್ಕೆ ಬರಬೇಕು. ಹಾಗೇನಾದರೂ ಬಂದರೆ ನಿಮ್ಗೆ ಈ ಮನೆ ಬಾಗಿಲು ಮುಚ್ಚಿರುತ್ತೆ. ನಿಮ್ಮ ಮಗಳ ಯೋಗ್ಯತೆಗೆ ತಕ್ಕ ಸ್ಥಾನ ಕೊಟ್ಟಿದ್ದೀನಿ. ಅದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಸಾಧ್ಯ ಇಲ್ಲ, ಕೊಡೋದೂ ಇಲ್ಲ. ಪದೇ ಪದೇ ಯಾವುದೋ ನೆಪ ಇಟ್ಕೊಂಡು ಇಲ್ಲಿಗೆ ಬರೋದಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ? ಹಾಂ, ಅದೇನೋ ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಅಂತ ಹೇಳಿದಿರಲ್ಲ, ಅದಕ್ಕೆ ಕಾಂತಿನೂ ಮಂಜುನಾಥನ್ನು ಕಳಿಸ್ಕೊಡ್ತೀನಿ. ಅದೇ ಕೊನೆ. ಆಮೇಲೆ ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ, ಇರಬಾರ್ದು. ನಿಮ್ಮಮ್ಮಂಗೆ ಎಷ್ಟು ದುರಹಂಕಾರ ನೋಡು. ಹುಡುಗರು ಯಾಕೆ ಕೊಟ್ಟು ಸೀರೆನ ವಾಪಸ್ ಕೊಟ್ಟು ಹೋಗ್ತಾ ಇದ್ದಾರೆ. ಹೋಗ್ಲಿ ಬಿಡು, ಇದನ್ನ ನೀನೇ ಉಟ್ಕೋ. ಇಲ್ಲ ಯಾರಾದರೂ ಭಿಕ್ಷುಕರು ಬಂದರೆ ಅವ್ರಿಗೆ ಕೊಟ್ಬಿಡು. ಸತ್ಯಣ್ಣ, ನೀನು ಇಲ್ಲಿದ್ಯಾ? ನಾನು ನಿನ್ನ ಮನೇಲೆಲ್ಲ ಹುಡುಕ್ದೆ. ಬಾ ತಿಂಡಿ ತಿನ್ನು. ಬೇಡ ಗಂಗಾ, ಕಾಂತಿಯಲ್ಲಿ ಕಾಣ್ತಾನೆ ಇಲ್ವಲ್ಲ? ಕೊಟ್ಕೆಲ್ ಕೆಲಸ ಮಾಡ್ತಿದ್ದಾಳೆ, ಕರೀಲಾ? ಬೇಡ ಬೇಡ, ಸುಮ್ಮನೆ ಕೇಳಿದೆ. ಹೇಗಿದೆ ಮೈಸೂರು ಕಾಲೇಜು? ಏನೋ ನಡೀತಾ ಇದೆ ಗಂಗಾ, ಮೊದಲಿನಷ್ಟು ಇಷ್ಟ ಆಗಲ್ಲ. ಏನೇನೋ ರಗಳೆಗಳು, ಬೇಡದಿರೋ ರಾಜಕೀಯ, ಎಲ್ಲ ಕೆಲಸ ಹಾಗೆ ಅನ್ಸುತ್ತೆ. ಮೊದಲು ಸೇರಿದ ಉತ್ಸಾಹದಲ್ಲಿ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಬರ್ತಾ ಬರ್ತಾ ಎಲ್ಲ ಬೋರ್ ಆಗೋದಕ್ಕೆ ಶುರು ಆಗುತ್ತೆ. ನೀನೇ ಹೀಗಂದ್ರೆ ಹೇಗೆ? ಅಷ್ಟು ಬೇಗ ಯಾವ್ದ್ರಲ್ಲೂ ಉತ್ಸಾಹ ಕಳ್ಕೊಳ್ಳೋನಲ್ವಲ್ಲ ನೀನು. ಕಾಲಾನೇ ಆಗಿದೆ ಗಂಗಾ, ನಮ್ಮ ಆಸಕ್ತಿನ ಹಿಡಿದಿಡೋದು ತುಂಬಾ ಕಷ್ಟ ಆಗ್ತಿದೆ. ನೀನಂತೂ ಇತ್ತೀಚೆಗೆ ಮನೆಗೆ ಬರ್ತಿಲ್ಲ ಸತ್ಯಣ್ಣ. ನೀನಿಲ್ದೆ ನನ್ಗೆಷ್ಟು ಕಷ್ಟ ಆಗಿದೆ ಗೊತ್ತಾ? ಏನಾದ್ರೂ ಹೇಳ್ಕೋಬೇಕು ಅಂದ್ರೆ ಯಾರ ಹತ್ರ ಹೇಳ್ಕೊಳ್ಳಿ ಹೇಳು? ಅಮ್ಮ ನನ್ನ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ, ಪುಟ್ಟಣ್ಣ ನನ್ನ ಜೊತೆ ಮಾತೇ ಆಡೋದಿಲ್ಲ. ಇನ್ನಾತ್ಗೆ ಸದಾ ಅಡುಗೆ ಮನೆಯಲ್ಲೇ ಇರ್ತಾರೆ. ಚಿಕ್ಕಮ್ಮಂಗೆ ಅವ್ರದ್ದೇ ಏನೋ ಚಿಂತೆಗಳು. ಕಾಂತಿ ಇರೋದ್ರಿಂದ ನನಗೆ ಸ್ವಲ್ಪ ಸಮಾಧಾನ ಸಿಕ್ಕಿದೆ. ಕಾಂತಿಗೆಲ್ಲ ಚೆನ್ನಾಗೇ ಅರ್ಥ ಆಗುತ್ತೆ, ಬುದ್ಧಿವಂತೆ ಅವಳು. ಅರ್ಥ ಮಾಡ್ಕೊಂಡು ಏನು ಪ್ರಯೋಜನ ಸತ್ಯಣ್ಣ? ಏನಾದರೂ ಮಾಡೋ ಶಕ್ತಿನೂ ಇರಬೇಕಲ್ಲ.
ನೀನಂತೂ ನನ್ನನ್ನು ಮರ್ತೇ ಬಿಟ್ಟಿದ್ಯಾ. ಈ 1 ವಾರದಲ್ಲಿ ಏನೇನಾಯ್ತು ಗೊತ್ತಾ? ಏನಾಯ್ತು? ನಾನು ಶರಣ ಮಾತಾಡ್ತಿದ್ವಿ. ಪುಟ್ಟಣ್ಣ ನೋಡಿ ಸಿಟ್ಟು ಮಾಡ್ಕೊಂಡ, ನನ್ನನ್ನು ಹೊಡೆದ. ಅದಕ್ಕೆ ಕೋಪ ಮಾಡ್ಕೊಂಡೆಲ್ಲ ಹೇಳ್ಬಿಟ್ಟ. ಎಲ್ಲ ಅಂದ್ರೆ? ಅದೇ, ನಾನು ಶರಣ ಮದ್ವೆ ಆಗ್ತಿದೀವಿ ಹಿಂದೆ. ಹೌದಾ? ಎಲ್ಲ ಹೇಳ್ಬಿಟ್ಯಾ? ಅದಕ್ಕೆ ಪುಟ್ಟಣ್ಣ ಏನಂದ? ಏನಂತಾನೆ, ಸಿಟ್ಟು ಮಾಡ್ಕೊಂಡು ಹೊರಟೋದ. ಅಮ್ಮಂಗೂ ವಿಷಯ ತಿಳಿಸಿರ್ಬೇಕು ಅನ್ಕೋತೀನಿ. ಅಮ್ಮ 1 ವಾರ ಮಾತ್ಬಿಟ್ಟಿದ್ರು, ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಒಳ್ಳೇದಾಯ್ತು ಬಿಡು. ನಿಜ ಏನು ಅಂತ ಅವ್ರಿಗೂ ಗೊತ್ತಾಯ್ತಲ್ಲ. ಈಗ ಅವ್ರು ಉಳಿದಿರೋದು 2 ದಾರಿ. ಒಂದು ಮದುವೆ ಮಾಡಿಕೊಡ್ಬೇಕು, ಇಲ್ಲ ಅಂದ್ರೆ ಇಷ್ಟೆಲ್ಲ ಆಗೋ ಹೊತ್ತಿಗೆ ಇವನ್ ಕೈ ಕೊಟ್ಟಿದ್ದಾನೆ. ಯಾರು? ಇನ್ಯಾರು? ಈ ಶರಣ. ಇಷ್ಟೆಲ್ಲ ಆಗೋ ಹೊತ್ತಿಗೆ ಇವನ್ ಕೈ ಕೊಟ್ಟಿದ್ದ. ಒಂದ್ ವೇಳೆ ಅವನಿಗೆ ಈಗಾಗಲೇ ಮದ್ವೆ ಆಗಿದ್ರೆ ನಾನು ಅವನ ತಂಟೆಗೆ ಹೋಗಲ್ಲ. ಇನ್ನೊಂದು ಹೆಣ್ಣಿನ ಬಾಳ್ ಹಾಳು ಮಾಡಕ್ಕೆ ನನಗಿಷ್ಟ ಇಲ್ಲ. ಗಂಗಾ, ತಾಳಿದವನು ಬಾಳಿಯಾನು ಅಂತ ಮಾತು ಕೇಳಿಲ್ವಾ? ಇಷ್ಟು ಬೇಗ ನಾವು ಶರಣನ ಬಗ್ಗೆ ಒಂದು ತೀರ್ಮಾನಕ್ಕೆ ಬರೋದು ಬೇಡ. ಮೊದಲು ನಾನು ನನ್ನ ಜೊತೆ ಸ್ವಲ್ಪ ಮಾತಾಡ್ತೀನಿ, ಏನು ಅಂತ ತಿಳ್ಕೊತೀನಿ. ಸರಿನಾ? ಸರಿ, ನೀನ್ ತಿಂಡಿಗೆ ಬಾ. ಏನು ನೋಡ್ತಾ ನಿಂತ್ಬಿಟ್ಟೆ? ಮಾತಾಡು. ಯಾಕೆ ಆಗಿದ್ದ ಧೈರ್ಯ ಈಗಿಲ್ವಾ? ನನ್ನ ಮಗನ ಕರ್ಕೊಂಡು ಹೋಗಿ ಮದುವೆನ ರಿಜಿಸ್ಟ್ರ್ ಮಾಡಿಸ್ಬೇಕು ಅಂದ್ಕೊಂಡಿದ್ಯಂತೆ? ಇಲ್ಲ ಅತ್ತೆ, ನಾನು ಹೇಳಲಿಲ್ಲ. ಮತ್ತಾರು ಹೇಳಿದ್ರು? ನಿಮ್ಮ ಮಾವ ಸತ್ತು ಸ್ವರ್ಗದಲ್ಲಿದ್ದಾರಲ್ಲ, ಅವರೇ ಬಂದು ಹೇಳಿದ್ರಾ? ಕಾಂತಿ, ಅವರು ಬಂದು ಹೇಳಿದ್ರು ಅಷ್ಟೇ, ನಾನು ಕೇಳಲ್ಲ. ಕೆಸರಿನ ಕಮಲನ ತಂದು ದೇವ್ರಿಗೆ ಅರ್ಪಿಸ್ತಾರೆ ನಿಜ, ಆದರೆ ಮಾರನೇ ದಿನ ಅದನ್ನು ತೆಗೆದು ತಿಪ್ಪೆಗೆಸಿತಾರೆ. ಅದು ಮಾಲಿನ್ಯ ಅನ್ನಿಸ್ಕೊಳ್ಳುತ್ತೆ. ದೇವ್ರ ಮುಡಿಗೆ ಯಾವತ್ತಿದ್ರೂ ಶಾಶ್ವತವಾಗಿರೋದು ಬಂಗಾರದ ಹೂ. ಗೊತ್ತಾಯ್ತಾ? ಇಲ್ಲ ಅತ್ತೆ, ನಾನು ಬೇಡ ಅಂತಾನೆ ಹೇಳಿದ್ದೆ. ನನ್ನ ಮಗ ಹೇಳ್ದ ಅಲ್ವಾ? ಕಾಂತಿ, ನನ್ನ ಮಗನ್ನ ನಾನು ಇವತ್ತು ನೋಡ್ತಾ ಇಲ್ಲ, 28 ವರ್ಷದಿಂದ ಸಾಕಿ ಬೆಳೆಸಿದ್ದೀನಿ. ಅವನು ಏನು ಯೋಚನೆ ಮಾಡ್ತಾನೆ, ಏನು ಅನ್ಕೋತಾನೆ ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗೆ ನೀನೇನು ಅಂತಲೂ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಬಿಕನಾಸಿ ಸತ್ಯ ಹೇಳ್ದ, ನೀನು ಕೇಳಿದೆ. ಇಲ್ಲ ಅತ್ತೆ, ಸತ್ಯ ಅವರೇನು ಹೇಳಲಿಲ್ಲ. ಅಂದರೆ
ನಿಂದ ಕಿತಾಪತಿ ಇದು? ಇಲ್ಲ ಅತ್ತೆ, ಸತ್ಯ ಅವ್ರೇನು ಹೇಳಲಿಲ್ಲ. ಅಂದ್ರೆ ನಿಂದ ಕಿತಾಪತಿ ಇದು? ಬಹಳ ಬುದ್ಧಿವಂತೆ ನೀನು. ರಿಜಿಸ್ಟ್ರ್ ಮಾಡಿಸಿದ್ರೆ ಮದುವೆನ ಮುರಿಯೋದಕ್ಕಾಗೋದಿಲ್ಲ ಅಂದ್ಕೊಂಡಿದ್ಯಾ? ಒಂದು ಸತ್ಯನ ಅರ್ಥ ಮಾಡ್ಕೊ. ಶ್ರೀಮಂತರ ಮನೆಯಲ್ಲಿ ಅವರಿಗೆ ಒಪ್ಪಿಗೆ ಆಗದ ಸೊಸೆ ಆಗಿರೋದಕ್ಕಿಂತ ಕೆಲಸದವಳಾಗಿರೋದೇ ಮೇಲು. ಸಂಬಳ ಇಲ್ದಲೆ ಕೆಲಸ ಮಾಡಬೇಕಾಗತ್ತೆ. ಇಲ್ಲ ಅತ್ತೆ, ಯಾರೋ ನಿಮಗೆ ಸುಳ್ಳು ಹೇಳಿದ್ದಾರೆ. ನಾವು ಮದುವೆನ ರಿಜಿಸ್ಟರ್ ಮಾಡಿಸೋದಕ್ಕೆ ಹೋಗ್ತಾ ಇಲ್ಲ. ಸುಳ್ಳು? ನನ್ನ ಕಿವಿನೇ ಹಾಗಿದ್ರೆ ನನಗೆ ಸುಳ್ಳು ಹೇಳಿರ್ಬೇಕು ಅಲ್ವಾ? ಮೊನ್ನೆ ನೀನು ಮಂಜುನಾಥ ಹಿತ್ತಲ ಜಗಲಿಯಲ್ಲಿ ಕೂತ್ಕೊಂಡು ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡಿಲ್ಲ ಅಂದ್ಕೊಂಡಿದ್ಯೇನು? ಹೊಸದಾಗಿ ಮದುವೆ ಆದ ಜೋಡಿಗೆ ಜಗತ್ತಿನ ಪರವೇ ಇರೋದಿಲ್ಲ, ಆದರೆ ಜಗತ್ತು ಅವರನ್ನೇ ನೋಡ್ತಾ ಇರುತ್ತೆ. ಅವ್ರು ಹಾಗೆ ಹೇಳಿದ್ ನಿಜ ಅತ್ತೆ, ಆದರೆ ನಾನು ಬರಲ್ಲ ಅಂತಾನೆ ಹೇಳಿದೆ. ಹೋದ್ರೆ ಏನು ಪರವಾಗಿಲ್ಲ, ಸಾಕ್ಷಿ ಹಾಕೋದಕ್ಕೆ ಯಾರಾದರೂ ಬೇಕಲ್ವಾ? ನಮ್ಮ ಪುಟ್ಟಣ್ಣನೇ ಕಳಿಸ್ಕೊಡ್ತೀನಿ. ರಿಜಿಸ್ಟ್ರ್ ಮಾಡಿಸ್ಕೊಂಬ. ನಮ್ಮ ಪುಟ್ಟಣ್ಣ ಸಾಲದು ಅಂದರೆ ನಾನೇ ಬಂದು ರುಜು ಹಾಕ್ತೀನಿ. ಕಾನೂನು ಒಪ್ಬೋದು, ನಾನು ಒಪ್ಪಬೇಕು ಅಂತೇನಿಲ್ವಲ್ಲ. ನನಗೆ ಯಾವ ಕಾನೂನು ಬೇಡ ಅತ್ತೆ. ನಿಮ್ಮ ಪ್ರೀತಿ ಹೊತ್ತಿದ್ರೆ ಸಾಕು, ನೀವು ನನ್ನನ್ನು ಒಪ್ಕೊಂಡ್ರೆ ಸಾಕು. ನಾನು ಯಾವ ತಪ್ಪು ಮಾಡಿದ್ದೀನತ್ತೆ? ಕೆಳಜಾತಿಲಿ ಹುಡ್ತೀನಿ ಅಂತ ನನಗೆ ಗೊತ್ತಿತ್ತ? ಮದುವೆ ಆದ್ಮೇಲೆ ತಾನೇ ನನಗೂ ಗೊತ್ತಾಗಿದ್ದು. ಒಂದ್ ವೇಳೆ ಮುಂಚೆನೆ ಗೊತ್ತಾಗಿದ್ದಿದ್ರೆ ನಾನು ನಿಮಗೆ ಹೇಳ್ತಿದ್ದೆ. ಅಪ್ಪ ಅಮ್ಮ ಮಾಡಿದ ಪಾಪದ ಫಲನ ಮಕ್ಕಳೇ ಅನುಭವಿಸ್ಬೇಕು. ಮಕ್ಕಳು ಮಾಡಿದ ಅನಾಚಾರದ ಫಲ ಹೆತ್ತೋರ್ನೇ ಕಾಡಬೇಕು, ಬೇರೆ ದಾರಿ ಇಲ್ಲ. ಸುಳ್ಳು ಹೇಳಿದ್ದು ನಿಮ್ಮ ಅಪ್ಪ ಅಮ್ಮನೆ, ಆದರೆ ಸುಳ್ಳಿನ ಮುಳ್ಳು ಚುಚ್ಚೋದು ನಿನಗೆ. ನಾನು ಏನು ಮಾಡಲಿ ಅತ್ತೆ? ನಾನು ನೀವು ಹೇಳ್ದಾಗೆ ಕೇಳ್ತೀನಿ, ಬೇರೆ ಯಾರ ಮಾತು ಕೇಳಲ್ಲ. ನೇಣು ಹಾಕೋ ಅಂತೀನಿ ನಾನು. ಹಾಕೋತೀಯಾ? ಇಲ್ಲ ತಾನೆ? ನೋಡ್ಕಂತಿ, ಈ ರೀತಿ ಎದುರಿಗೊಂದು ಹಿಂದೊಂದು ಮಾಡೋದು ನನಗಿಷ್ಟ ಆಗಲ್ಲ. ಇಲ್ಲ ಅತ್ತೆ, ನಾನು ಹಾಗೆಲ್ಲ ಸುಳ್ಳು ಹೇಳೋಳಲ್ಲ. ನೀನು ಸತ್ಯವಂತೆ ಆದ್ರೆಷ್ಟು ಬಿಟ್ರೆಷ್ಟು, ನನಗೂ ನಿನಗೂ ಏನು ಸಂಬಂಧ? ರಿಜಿಸ್ಟ್ರ್ ಮದುವೆ ಅಲ್ಲ, ಆ ಬ್ರಹ್ಮನೇ ಬಂದು ನಿನ್ನನ್ನು ಸೊಸೆ ಅಂತ ಒಪ್ಕೊ ಅಂತಂದ್ರು ನಾನು ಒಪ್ಕೊಳ್ಳಲ್ಲ. ಅದೇನಾಗುತ್ತೋ ನಾನು ನೋಡ್ತೀನಿ.